ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು
ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ, ಕನ್ನಡ ಕುಲದ ಕಣ್ಮಣಿ. ದೈವ ಗೆದ್ದ ಮುನಿ ಜೀವ ಕಾಯೋದಣಿ, ಮಣ್ಣೆ ನಿನಗೆ ಚಿರಋಣಿ. ಯಮನ ತಡೆಯೋ ರಾಜನಿ, ಧರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ, ದಾನವೇ ಇವರಿಗೆ ಸಿರಿತನವೋ. ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಹಾಡೋ ಭಾಷೆಗೊಂದು, ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ. ನಿನ್ನ ಕುಲವು ಎಂದು ನಗುತ್ತಿರಲಿ, ನಮ್ಮ ಆಯಸ್ಸಲ್ಲರ್ಗವಾಗ ನಿಂತಿರಲಿ. ಮನಸ ಜಾತಿಗೆಂದು ನೋವ ಕಳೆಯಲೆಂದು ಧರೆಗೆ ಇಳಿದಿರೋ ಮಾಧವ. ನೀನು ಹರಸಿದರೆ ಮಳೆ, ಬೆಳೆಯ ಕೊಡುವಳು ಇಳೆ. ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ. ಪಾಪ ಕರ್ಮವ ಕಳೆದು ಬಿಡು, ಗಂಗೆ ಅಂಶವು ನಿಂದು ದೊರೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಹೊಡೀರಿ ಚಪ್ಪಲಿ ಹೊಡ್ರಿ. ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ, ಕನ್ನಡ ಕುಲದ ಕಣ್ಮಣಿ. ದೈವ ಗೆದ್ದ ಮುನಿ ಜೀವ ಕಾಯೋದಣಿ, ಮಣ್ಣೆ ನಿನಗೆ ಚಿರಋಣಿ. ಯಮನ ತಡೆಯೋ ರಾಜನಿ, ಧರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ, ದಾನವೇ ಇವರಿಗೆ ಸಿರಿತನವೋ. ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ, ಕನ್ನಡ ಕುಲದ ಕಣ್ಮಣಿ. ದೈವ ಗೆದ್ದ ಮುನಿ ಜೀವ ಕಾಯೋದಣಿ, ಮಣ್ಣೆ ನಿನಗೆ ಚಿರಋಣಿ. ಯಮನ ತಡೆಯೋ ರಾಜನಿ, ಧರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ, ದಾನವೇ ಇವರಿಗೆ ಸಿರಿತನವೋ. ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ.
ಆಗಲ್ಲ ಅಂದ್ರೆ ಹೊರಗೆ ಕಳಿಸ್ಬಿಡ ನಿಲ್ಸ್ಕೊಬೇಡ. ನಿಮ್ಮೆಲ್ಲರನ್ನು ದರ್ಶನ್ ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ. ನೀನೆ ನಡೆಸುವ ತುಂಗೆಯ ತೀರದ ಎತ್ತಿವರ ನಿನ್ನದೆ ಸ್ಮರೆ ಶರಣು ಶುರು ರಾಘವೇಂದ್ರ ಶರಣು 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 ಗುರು ಸಾರ್ವಭೌಮ ಶರಣು ಪೂಜ್ಯಾಯ ರಾಘವೇಂದ್ರಾಯ ಸತ್ಕಣಗಳಲ್ಲಿ ಮೂಲ ರಾಮ ನಿನ್ನ ತಂದೆ ನೀನೆ ನಮ್ಮ ತಾಯಿ ತಂದೆ ಸತ್ಯದ ದೀಪ ಹಚ್ಚು ಬಾ ಕರುಣೆಯ ಕಿರಣ ಚೆಲ್ಲು ಬಾ ರಾಮನ ಸಾರ ತುಂಬು ಬಾ ಹನುಮನ ಶಕ್ತಿ ನೀಡು ಬಾ ಬೃಂದಾವನದಿ ನೆಲೆಸಿದ ಪೂಜನೆ ನಿನಗೆ. ಮುಂಜಾನೆಯ ಶುಭೋದಯಗಳು. ಈಗಾಗಲೇ ದ್ವಿತೀಯ BA ವಿದ್ಯಾರ್ಥಿಗಳು ಅನಂತರ ಪ್ರಥಮ BCom ಮತ್ತೆ ಸಮಾರಂಭವನ್ನು ಇವತ್ತು ಏರ್ಪಡಿಸಿದ್ದಾರೆ. ಇದು ಹೇಳ್ಬೇಕಂತಂದ್ರೆ ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಕಾರ್ಯಕ್ರಮ ಇದು. ಸೊ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತದೆ ಅನ್ನೋದಕ್ಕೆ ಈ ಪ್ರಾರ್ಥನೆ ನಮಗೆ ಸಾಕ್ಷಿಯಾಗಿದೆ. ಸೊ ಇವತ್ತು ಅತ್ಯಂತ ಪಾತ್ರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿರ್ತಕ್ಕಂತಹ ಚಿಕ್ಕನಹಟ್ಟಿ B.J. ಸರ್ ಅವರನ್ನ ಕರೆದು ನಾವು ಅವ್ರ ಕಡೆಯಿಂದ ನಾವು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸ್ತಾ ಇದನ್ನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಮಾನ್ಯ ಶಾಸಕರಾಗಿರ್ತಕ್ಕಂತಹ ದೇವೇಂದ್ರಪ್ಪ ಸರ್ ಅವರಿಗೆ ನಮ್ಮ ಆಡಳಿತ ಮಂಡಳಿ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡಾಗ ಅವರು ತುಂಬ ಹೃದಯದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಸಂಘದ ಆಡಳಿತ ಮಂಡಳಿ ಸದಸ್ಯರು ತುಂಬಾ ಹಿರಿಯ ಸದಸ್ಯರು ಪಾಲಕೋಟೆ ಮತ್ತೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಅವರು ತಪ್ಪದೆ ಈ ವಯಸ್ಸಿನಲ್ಲೂ ಕೂಡ ತಪ್ಪದೆ ಭಾಗವಹಿಸ್ತಾರೆ. ಅಂತವರು ನಮ್ಮ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ಮಹಾವಿದ್ಯಾಲಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೀನಿ. ಅವರು ಕೂಡ ಕಂಪಳಪ್ಪರ ಅವರು ನಮ್ಮ ಆಡಳಿತ ಮಂಡಳಿಯ ಸದಸ್ಯರು. ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ಮಹಾವಿದ್ಯಾಲಯದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ನಾನು ಅದೇ ರೀತಿ ನಮ್ಮ ಗುರುಗಳು ರಾಜಣ್ಣ ಸರ್ ಕಾರ್ಯಕ್ರಮದಲ್ಲಿ ಇವತ್ತು ಬಹಳ ಖುಷಿ ಅನಿಸ್ತಾ ಇದೆ. ಬಹಳ ಸರಿ ಬಂದೋಗಿದ್ದಾರೆ. ಆದರೆ ಇಂಥ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಅವರು ಭಾಗವಹಿಸಲು ಬಹಳ ಸರಿ ನಮ್ಮ ಕಾಲೇಜಿಗೆ ಒಡನಾಟ ಇಟ್ಕೊಂಡು ಬಂದು ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು. ಅಂತ ಅವರಿಗೆ ನಾವು ಆಡಳಿತ ಮಂಡಳಿ ವತಿಯಿಂದ ವಿದ್ಯಾರ್ಥಿ ಪರವಾಗಿ ತಮಿಳುನಾಡಿ ಹಿರಿಯ ಮುಖಂಡರು ಮತ್ತೆ ಕಾಂಗ್ರೆಸ್ ಮುಖಂಡರು ಇವತ್ತು ಇವರು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಸೊ ಅದೇ ರೀತಿಯಲ್ಲಿ ಹನುಮಂತಣ್ಣವರು ರಾಜಣ್ಣ ಕಲೇಶಪ್ಪರವರು ಸೂಲ್ದಾರಹಳ್ಳಿ ಅವರು ಮುಖಂಡರು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ವಿದ್ಯಾರ್ಥಿ ಪರವಾಗಿ ಮತ್ತು ನಮ್ಮ ಆಡಳಿತ ಮಂಡಳಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ತುಂಬಾ ಜನ ಸಾಕ್ಷಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ.
ಅವರಿಗೆ ನಮ್ಮ ಆಡಳಿತ ಮಂಡಳಿ ಬಹಳ ಸರಿ ನಮ್ಮ ಕಾಲೇಜ್ ಸಣ್ಣ ಪುಟ್ಟ ಕಾರ್ಯಕ್ರಮ ಇದ್ರು ಕೂಡ ಅವರು ಬಂದು ಸುದ್ದಿ ಮಾಡ್ತಾರೆ. ಯಾಕಂದ್ರೆ ಅವರು ಕೂಡ ಈ ಕಾಲೇಜಿನ ವಿದ್ಯಾರ್ಥಿ. ಸೊ ಆಗಿರೋದ್ರಿಂದ ನಮ್ಮ ಕಾಲೇಜಿನ ಬಗ್ಗೆ ಕೋರ್ತಾ ಇದ್ದೀನಿ. ಹಾಗೆ ಮಾರಾಣಿ ಇರ್ಬೋದು, ಮತ್ತೆ ಬೇರೆ ಬೇರೆ ಎಲ್ಲರೂ ಕೂಡ ಇಲ್ಲಿ ಆಸಕ್ತರಾಗಿದ್ದಾರೆ, ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ ಅದೇ ರೀತಿಯಲ್ಲಿ ನಮ್ಮ ಅಧ್ಯಾಪಕ ಮಿತ್ರರು ಈ ಕಾರ್ಯಕ್ರಮ ನಾನು ಹೇಳಿದೆ, ಇದು ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಕಾರ್ಯಕ್ರಮ. ಆದರೆ ವಿದ್ಯಾರ್ಥಿಗಳು ಯಾವ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೀತಿಯಲ್ಲಿ ಅಧ್ಯಾಪಕ ಮಿತ್ರರು ಮಾರ್ಗದರ್ಶನವನ್ನ ಮಾಡಿದ್ದಾರೆ. ಸೊ ಈ ವೇದಿಕೆ ಹತ್ರ ಅವರು ಕೂಡ ಇದ್ದಾರೆ. ಅವರಿಗೆ ನಮ್ಮ ಆಡಳಿತ ಮಂಡಳಿಯ ವತಿಯಿಂದ ಕಾಲೇಜು ಮತ್ತು ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ದೇವೇಂದ್ರಪ್ಪರವರು, LK ದೇವೇಂದ್ರಪ್ಪರವರು ನಮ್ಮ ಕಾಲೇಜಿನ ಅಧೀಕ್ಷಕರು, ಅವರು ಕೂಡ ಇಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೀನಿ. ಮುಖ್ಯವಾಗಿ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳು ತುಂಬಾ ಮುಖ್ಯ. ಅವರು ಇಲ್ಲ ಅಂತಂದ್ರೆ ಯಾವ ಕಾರ್ಯಕ್ರಮನೂ ಕೂಡ ನಡೆಯಲಿಕ್ಕೆ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೀನಿ. ಸೊ ಟೀಚರ್ಸ್ ಮತ್ತೆ ನಾನ್ ಟೀಚಿಂಗ್ ಸ್ಟಾಫು ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಶಿಕ್ಷಕರೇ ಬೆಳಕಿನ ಮೂಲ. ಅಜ್ಞಾನದ ಕತ್ತಲೆಯಲ್ಲಿ ಇರುವ ನಮ್ಮನ್ನು ಶಿಕ್ಷಕರು ಜ್ಞಾನದ ಬೆಳಕಿನಡೆಗೆ ಕೊಂಡೊಯ್ಯುತ್ತಾರೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಅತಿಥಿಗಳಲ್ಲಿ ದೀಪ ಬೆಳಗುವ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ. ನಮಗಿದ್ದಾರೆ ಎಂದು ಹೆಮ್ಮೆಯಿಂದ ಹೇಳುತ್ತೇನೆ. ವೇದಿಕೆ ಮೇಲೆ ದೀಪವನ್ನು ಬೆಳಗಿಸಿದ ಅತಿಥಿ ಓದಬೇಕು ಮತ್ತೆ ಎಕ್ಸಾಮ್ ಯಾವಾಗ ಬಹಳ ವ್ಯಕ್ತಿಗಳು ತನು ಮನ ಧನ ಮತ್ತೆ ಶ್ರಮವನ್ನ ವಹಿಸಿದ್ದಾರೆ. ಮುಖ್ಯವಾಗಿ ಶ್ರೀನಿವಾಸ ನಾಯ್ಕರು ಮತ್ತೆ SB ತಿಪ್ಪಾನಾಯ್ಕರವರು ಮತ್ತೆ ನೀವು ಕಸ್ತೂರಿ ಪಾಲಯ್ಯರವರು ಇರಬಹುದು, ಮತ್ತೆ ಮೊಳಕಾಮ್ ಅವರು, ಅನಂತರ ಚಳಿಕೆರೆ, ಈ ಮೂರು ತಾಲೂಕಿನಲ್ಲಿ ಒಂದು ಒಂದು ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ಒಂದು ಕಾಲೇಜು ಸ್ಥಾಪನೆ ಸಾವಿರಾರು ಜನ ವಿದ್ಯಾರ್ಥಿಗಳು ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಮತ್ತೆ ಎಷ್ಟೋ ಜನರಿಗೆ, ಸಾವಿರಾರು ಜನರಿಗೆ, ನನ್ನಂತ ಎಷ್ಟು ಒಂದು ಅಭಿವೃದ್ಧಿಗೋಸ್ಕರ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡೋಕ್ಕೋಸ್ಕರ ಶ್ರಮಿಸಿಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದು. ಸೊ ಈಗಿನ ಸಂದರ್ಭದಲ್ಲಿ ನಾವು ಹೇಳೋದಾದ್ರೆ ನಮ್ಮ ಮಾನ್ಯ ಶಾಸಕರಾಗಿರ್ತಕ್ಕಂಥ DP ಅವರು ಸೊ ವಿಶೇಷವಾಗಿ ಇವರು ಗೌರವಾಧ್ಯಕ್ಷರು. ನಮಗೆ ಈ ಸಂಸ್ಥೆಗೆ ಅವರು ಗೌರವಾಧ್ಯಕ್ಷರು ಆದ್ಮೇಲೆ ಈ ಒಂದು ಪದವಿಗೆ ಒಂದು ಗೌರವ ಬಂತು, ಅದಕ್ಕೊಂದು ಇನ್ನೂ ಒಂದು ಶಕ್ತಿ ಬಂತು, ಅದಕ್ಕೊಂದು ತೂಕ ಜಾಸ್ತಿ ಆಯ್ತು ಅಂತಕ್ಕಂಥ ವಿಚಾರಗಳನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕಂದ್ರೆ ಒಬ್ಬ ಶಾಸಕರಿದ್ರೆ ಒಂದು ಸಂಸ್ಥೆಯನ್ನ ಎಷ್ಟು ಬೇಕಾದ್ರೂ ಅಭಿವೃದ್ಧಿ ಮಾಡಬಹುದು. ನಮ್ಮ ವಿದ್ಯಾರ್ಥಿಗಳ ಕುಂದುಕೊರತೆಗಳು, ಬೇಕಾದಷ್ಟು ಸಮಸ್ಯೆಗಳು ಇರ್ತವೆ, ಅವೆಲ್ಲವುಗಳನ್ನು ಅವರು ಬಗೆಹರಿಸ್ತಕ್ಕಂಥ ಒಂದು ಸಾಮರ್ಥ್ಯ ಅವರಿಗೆ ಇದೆ. ಆಮೇಲೆ ಅವರು ಶಿಕ್ಷಣ ಕ್ಷೇತ್ರದಿಂದ ಬಂದಿರತಕ್ಕಂಥವ್ರು, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿರತಕ್ಕಂಥವ್ರು. ಶಿಕ್ಷಣದ ಕಾರಣಕ್ಕೋಸ್ಕರ ಇವತ್ತು ಅವರು ಶಾಸಕರಾಗಿ ಅಲ್ಲಿ ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ ನಾನು ಬಯಸ್ತೀನಿ. ಹಾಗಾಗಿನೇ ಅಂತ ವ್ಯಕ್ತಿಗಳು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದು ನಮ್ಗಂತೂ ತುಂಬಾನೇ ಖುಷಿ ಇದೆ. ಅವರ ಒಂದಿದ್ದು ನಾನು ಯಾವತ್ತೂ ಕೂಡ ಈ ಸಂಸ್ಥೆ ಮರೆಯೋದಿಲ್ಲ. ಅವರು ಹೆಚ್ಚು ಇದೇ ರೀತಿಯಲ್ಲಿ ಒಡನಾಟ ಇಟ್ಕೊಂಡು ನಮ್ಮ ಕಾಲೇಜಿನ ಅಭಿವೃದ್ಧಿಯಲ್ಲಿ ಅವರು ತುಂಬಾ ಸಹಕಾರ ಮಾಡ್ಬೇಕಂತಕ್ಕಂಥ ಒಂದು ಕೋರಿಕೆಯನ್ನ ಮತ್ತು ಫಸ್ಟ್ BA ವಿದ್ಯಾರ್ಥಿಗಳು, BCom ವಿದ್ಯಾರ್ಥಿಗಳು, ನಿಮ್ಮ ಏನು ಈ ಪದವಿ ಮುಗಿಸ್ಕೊಂಡಂತ ಅಂತಿಮ BA BCom ವಿದ್ಯಾರ್ಥಿಗಳಿಗೆ ನಂತರ ನೀವು ನಿಮ್ಮ ಅನಿಸಿಕೆಗಳನ್ನ ಹೇಳಿ, ಅವ್ರೇನಾದ್ರು ಅದನ್ನ ಆಲಿಸಿದ್ರೆ ಓಕೆ, ಇಲ್ಲ ಅಂತಂದ್ರೆ ನಾವು ಕಾರ್ಯಕ್ರಮವನ್ನ ಮಾಡೋಣಂತೆ. ನೀವು ನಿಮ್ಮ ಕಾರ್ಯಕ್ರಮ ನಾವು ಯಾಕೆ ಇಲ್ಲಿ ಈ ವೇದಿಕೆಯನ್ನ ಇದು ಮಾಡಿದೀವಿ ಅಂತಂದ್ರೆ, ಎಲ್ಲಿ ಪ್ರಾರಂಭದಲ್ಲಿ ನೀವು ಸ್ವಲ್ಪ ವ್ಯತ್ಯಾಸ ಮಾಡ್ತಿರೋ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಅಧ್ಯಾಪಕರು ಭಾಗವಹಿಸ್ತಾ ಇದ್ದೀವಿ. ಸೊ ಹಾಗಾಗಿ ಇದು ಸಂಪೂರ್ಣ ನಿಮ್ಮ ಕಾರ್ಯಕ್ರಮ. ನೀವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನೀವು ಮುಂದಿನ ಒಂದು ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ. ನನಗೆ ಅಂತಲ್ಲ, ನಾನು ಯಾವತ್ತೂ ಬಸವಣ್ಣನ ಅನುಯಾಯಿ.
ನನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಅಂದ್ಕೊಂಡು ಬೆಳೆದಂಥವ್ರು, ಪಾಲಿಸಿದಂಥವ್ರು, ಅದೇ ರೀತಿ ನಡ್ಕೊಳ್ಳೋಂಥವ್ರು. ಹಾಗಾಗಿ ಹಿಂದೇನು ಇನ್ನು ನಡೆಯೋ ಮನುಷ್ಯ ಹೇಳುತ್ತಾನೆ, ಇನ್ನು ಕಲಿಯೋದು ಭಾಳ ಇದೆ. ಹಾಗಾಗಿ ನನಗಿಷ್ಟು ಎಲ್ಲರ ಎದುರಿಗೆ ನೀನು ಹೇಳಿದ ತಪ್ಪಲ್ಲ, ಒಬ್ಬರು ಹೇಳ್ರಿ ನಾನಿಲ್ಲಿ ಬರೋವರೆಗೆ ಈ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳ್ತೀನಿ, ನಿಮ್ಮೆಲ್ಲರ ಪಾದಗಳಿಗೆ ನಾನು ಕ್ಷಮೆ ಕೇಳ್ಕೊಳ್ತೀನಿ. ಯಾಕೆ ಮತ್ತೆ ಆರ್ಗ್ಯೂ ಮಾಡ್ತೀಯ? ಯಾಕಪ್ಪ ಹಂಗೆ ಮಾತಾಡ್ತೀಯ? ಏನು ತಪ್ಪು? ಏನು ದೊಡ್ಡ ಅಪರಾಧ ಆಗಿಲ್ಲ, ಸಮಾಧಾನಗಿರು. ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮಂಗಳವಾರ ಇಡೋಣ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ. ನಾನು ಬೆಳಗ್ಗಿನಿಂದನೂ ತುಂಬ ಫ್ರೀ ಇದೆ, ಆದರೂ ಅನೇಕ ಗ್ರಾಮದವರು ಅನೇಕ ಸಮಸ್ಯೆಗಳನ್ನು ತಗೊಂಡು ಬಂದರು. ಹಾಗಾಗಿ ಇಲ್ಲಿಯ ಕಾರ್ಯಕ್ರಮ ಇವತ್ತು ನಮ್ಮದೇನೋ ಆಡಳಿತ ಮಂಡಳಿಯ ವಿಷಯವಾಗಿ ಚರ್ಚೆ ಮಾಡೋದಕ್ಕೆ ನಾನು ಬಂದಿದ್ದು. ಇಲ್ಲಿ ಬಂದಾದ ಮೇಲೆ ಗೊತ್ತಾಯಿತು, ವಿದ್ಯಾರ್ಥಿಗಳು ಶಿಸ್ತಿನ ಸಿಪಾಯಿ ಅವರು ಸಾಲಾಗಿ ನಿಂತಿದ್ದು. ನಾನು ಬಂದ ತಕ್ಷಣವೇ ನಾನು ಕೇಳಿದ್ದು ಕಾರ್ಯದರ್ಶಿ ಆದಂಥ ನಾಗರಾಜ್ರವರಿಗೆ, ನಿಮ್ಮ ಪ್ರೀತಿಯ ಪ್ರಾಧ್ಯಾಪಕರಾಗಿರ್ತಕ್ಕಂಥ ನಾಗರಾಜ್ ಸರ್ಗೆ, ಏನು ಕಾರ್ಯಕ್ರಮ ಇಷ್ಟೆಲ್ಲ ಮಕ್ಕಳು ಯಾಕೆ ಇಲ್ಲಿ ಸಾಲಾಗಿ ನಿಲ್ಲಿಸಿದ್ರಿ, ಇಂಥ ಒಂದು ಬೀಳ್ಕೊಡುಗೆ ಕಲಿತ ಮೊದಲೇ ನಾನು ಆಚೆ ನೀರಾಗಿ ತಲೆ ತಗ್ಸಿದೆ. ಅದನ್ನು ಯಾರಿಗೂ ನಾನು ಹೇಳ್ಬೇಕಾಗಿಲ್ಲ, ಆದರೆ ನನ್ನ ತಪ್ಪಿಲ್ಲ. ಆದರೆ ನಾಚಿ ನೀರಾಗಿ ತಲೆ ತಗ್ಸಿದೆ. ಪಂಚಭೂತಗಳು ಅಂದರೆ ಗೊತ್ತೇನಪ್ಪ ನಿನಗೆ? ಪಂಚಭೂತಗಳನ್ನು ತಡೆಯೋದು ಯಾರಾದರೂ ನನಗೆ ಗೊತ್ತಿದೆಯಾ? ಕೈಯಗಿರ ಭಾಸ್ಕರನ್ನು ನಿಲ್ಲಿಸಬೇಕು, ಮುಳ್ಕೊಟ್ಟು ಹಿಂದೆ ಮುಂದೆ. ಆದರೆ ನಿತ್ಯ ನಿರಂತರವಾಗಿ ಈ ಜಗತ್ತು ಹುಟ್ಟಿದಾಗ ಬಂದಿರತಕ್ಕಂಥ ಭಾಸ್ಕರನ್ನು ಯಾರಾದರೂ ನಿಲ್ಲಿಸೋಕ್ಕಾಗ್ತದ? ನಾನು ರಾಜಕಾರಣಿ ನಿಜ, ನನಗೆ ಸಿರಿಗೆರೆ ಜಗದ್ಗುರುಗಳು ಸಮಯದ ಪರಿಜ್ಞಾನ ಇದೆ. ನನಗೆ ಮೊಟ್ಟ ಮೊದಲ ಬಾರಿಗೆ ಪ್ರೀತಿಯ ವಿದ್ಯಾರ್ಥಿಗಳನ್ನು ಅಭಿನಂದನೆಯನ್ನು ಹೇಳಿ ಈ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಆಡಳಿತ ಮಂಡಳಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಪ್ರಾಂಶುಪಾಲರೇ, ಉಪನ್ಯಾಸಕ ಮಿತ್ರರೇ, ವಿದ್ಯಾರ್ಥಿನಿಯರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಮಾಜದ ತಾಲೂಕಿನ ಎಲ್ಲ ಗ್ರಾಮದ ಮುಖಂಡರುಗಳೇ, ಮಾಧ್ಯಮ ಮಿತ್ರರೇ, ರವಿಶಂಕರ್ ಅವರೇ, ಇದು ಪೂರ್ವ ನಿಯೋಜಿತವಾಗಿ ನಾನು ಒಂದು ಸಾರಿ ಕಾಲೇಜಿಗೆ ಬರಬೇಕಂತೇಳಿ ಅಂದ್ಕೊಂಡಿದ್ದೆ. ಹಿಂದಿನ ವಾರನೇ ಬರಬೇಕಾಗಿತ್ತು. ನಾಳೆ ಗುರುವಾರ ಬರಬೇಕಂದ್ಕೊಂಡಾಗ ಇಲ್ಲಿ ನಮ್ಮ ಹಿರಿಯ ಆಡಳಿತ ಮಂಡಳಿಯ ಸದಸ್ಯರು ಸುದೀರ್ಘವಾಗಿ ಈ ಸಂಸ್ಥೆಯಲ್ಲಿ ಸಚಿವ ಸಂಪುಟದ ಸದಸ್ಯರುಗಳು, ಶಾಸಕರು ಅಂದರೆ ಮಾಡಿರೋ ತಪ್ಪನ್ನು ತಿಳ್ಕೊಳ್ಳುವಂಥ ಶಕ್ತಿ ವಿದ್ಯಾವಂತರಿಗೆ. ಹಾಗಾಗಿ ಈ ಸಂಸ್ಕಾರ ಕೊಡ್ತಾ ಹೋದಂಗಿಲ್ಲ. ವಿದ್ಯೆದ ರಾತಿವಿಗೆ ವಿದ್ಯಾವಂತರಾದ ನಿಮಗೆ ತಕ್ಷಣ ಹೇಳ್ಬೋದು, ನಿಮ್ಮ ವಿನಯ ಇವನು ವಿದ್ಯಾವಂತ ಅಂತ ತೋರಿಸ್ತಾರೆ. ವಿದ್ಯೆದ ರಾತಿ ವಿನಯ ಜಾತಿ ಪಾತ್ರ. ನಿಮ್ಮ ವಿನಯ ಸಮಾಜದಲ್ಲಿ ಗೌರವ ತಂದು, ವಿದ್ಯೆಯಿಂದ ವಿನಯ, ವಿನಯದಿಂದ ಸಮಾಜದಲ್ಲಿ ಸ್ಥಾನಮಾನ, ಅದರಿಂದ ಧರ್ಮ, ಸಂಪತ್ತು, ಸತ್, ಸುಖ ಇವೆಲ್ಲ ವಿದ್ಯೆಯಲ್ಲಿದೆ. ಹಾಗಾದರೆ ಇಂಥ ಸಂಸ್ಕಾರಯುಕ್ತವಾಗಿರ್ತಕ್ಕಂಥ ವಿದ್ಯೆ ನಮಗೆ ಬೇಕೋ ಬೇಡ? ಅದು ಎಲ್ಲಿ ಸಿಗ್ತದೆ? ಯಾವ ಅಂಗಡಿಯಲ್ಲಿ ಸಿಗೋದಲ್ಲ. ಎಲ್ಲಿ ಸಿಗ್ತದೆ? ಶಾಲಾ ಗುಡಿಯಲ್ಲಿ ಸಿಗ್ತದೆ.
ಅದನ್ನು ಕೊಡೋರು ಯಾರು? ಪುಸ್ತಕನ ತೆರೆ ಕೆಳಗೆ ಇಟ್ಕೊಂಡ್ಬಿಟ್ರೆ ಮುಗಿದೋಯ್ತಾ? ಅದಕ್ಕೆ ಒಂದು ಲೈಬ್ರರಿ ಮಾಡಿದ್ವಿ. ನೋಡಿ, ಈ ಮಾತನ್ನು ಎಲ್ಲರೂ ಬರ್ಕೋಬೇಕು. ಪುಸ್ತಕ ಇದೆಯೋ ಇದ್ದಂಗಿಲ್ಲ ಅನಿಸ್ತದೆ. ಇಲ್ಲೊಂದು ಲೈಬ್ರರಿ ಇದೆ ನೋಡಿದ್ರಲ್ಲಿ ಜಗಳೂರಿನಲ್ಲಿ, ಬಿಟ್ಟರೆ ಎಲ್ಲ ಗಮನಿಸ್ತೀನಿ ನಾನು. ಅದನ್ನು ಸಂಸ್ಕಾರ ಅಂತಾರೆ. ಕಸನ ರಸ ಮಾಡೋದು ಅಂತಾರೆ. ಅದಕ್ಕೆ ರವಿ ಕಾಣದ್ದು ಕವಿ ಕಂಡ ಅಂತಾರೆ. ಅದಕ್ಕೂ ಭಾಳ ದಿನ ಆಗಿತ್ತು ನನಗೆ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿದ. ಅದಕ್ಕೋಸ್ಕರ ನಾನು ಮಾಡ್ತೀನಿ. ತಿಂಗಳಿಗೊಂದ್ಸರಿ ಇಲ್ಲಿ ಬರ್ತೀನಿ. ಯಾರು ಸಿಗ್ತಾರೆ ಹೋಗ್ತೀನಿ, ಅಲ್ಲಿ ಕೂತ್ಕೊಂಡು ಕೇಳ್ತೀನಿ. ಯಾಕಂದರೆ ನನಗೆ ದಾಹ ಇದೆ, ಕಲಿಕೆಯ ದಾಹ ಇದೆ. ಕಲಿತು ನಾನು ಏನಾಗಬೇಕಾಗಿಲ್ಲ. ಆದರೆ ನನ್ನ ಬದುಕನ್ನು ನಾನು ಎಲ್ಲೋ ಒಂದು ಕಡೆ ಸಂಸ್ಕಾರಿತವಾಗಿ ಬದುಕಬೇಕಾಗಿದೆ, ತಿಳ್ಕೋಬೇಕಾಗಿದೆ. ಹಾಗಾಗಿ ರವಿ ಕಂಡ ಮನೆ ಮುಂದೆ ಈಗಾಗಲೇ ಈ ಕಾಲೇಜ್ ಮುಂದೆ ಕೆಲವು ಅವನು ಓಡಾಡ್ತಾ ಒಂದು ಮಲ್ಲಿಗೆ ಹೆಂಟನ್ನು ನೋಡಿ ಒಂದು 3-4 ರೌಂಡ್ ಓಡೋದಂತೆ. ಮೊಗ್ಗಾಗಿದ್ದು ಹೂವು ತಂದೆ, ಅದು ಸಹಜ. ಆದರೆ ಎಲ್ಲರೂ ನೋಡ್ತೀವಿ ಮಗ್ಗ ಆಲೋಚನೆ ಬಂದು. ಈಗ 2-3 ನಿಮಿಷದಲ್ಲಿ ನಾನು ಇಲ್ಲಿ ಒಂದು 4 ರೌಂಡ್ ಹೊಡೆದೆ, ಮೊಗ್ಗಾಗಿತ್ತು ಹೂವು ಆವಾಗ ಅಂತೇಳಿ ಅದ್ರ ಮೇಲೆ ಒಂದು ಕವನ ಬರೀತಾನೆ. ಏನು ಕವನ ಬರೀತಾನೆ? ಪ್ರಾಸಬದ್ಧವಾಗಿರ್ತಾನೆ. ಒಂದೇ ದಿನದ ಜೀವನ ಆದರೂ ಪಾವನ, ನನ್ನ ಮನೆಯ ನಂದನ, ನಿನಗೆ ನನ್ನ ವಂದನ. ನೀವು ಇದ್ದೀರಲ್ಲ, ನಿಮ್ಮನ್ನು 3 ದಿನ ಹಿಂಗೆ ಹೇಳ್ತಿರ್ತೇನೆ ನಾನು. ಹಿಂಗೆ ಊಟ, ದಿನನಿತ್ಯದ ಕೆಲಸ ಕಾರ್ಯಗಳೆಲ್ಲ ಶಿಕ್ಷಕ ಆದಂತನು ನಿಮ್ಮನ್ನು ಪಾಠ ಎಷ್ಟು ಗಂಟೆ ಮಾಡಿದೆ ಅನ್ನೋದು ಮುಖ್ಯ ಅಲ್ಲ. ನಿಮ್ಮನ್ನು ಏಕಾಗ್ರತೆಯನ್ನು ಸೆಳೆದಿಟ್ಟು ಪಾಠ ಮಾಡೋದಿಲ್ಲ. ಹಾಗಾಗಿ ನನಗೀಗ 63 ವರ್ಷ. ನಾನು ಆಡಿದ ಹಾಡು ವೈರಲ್ ಆಗಿದೆ. ಹುಟ್ಟೊಮ್ಮೆ ಹೇಳಲು ಪುಟ್ಟಾಡಿದೆ. ಕೇಳಿದ್ದೀರಾ? ಯಾಕೆ ವಾಡ ಹೇಳಿದಂದರೆ ಮುಂದೆ ನಾನೇನಂತ ಸಿಂಗರ್ ಅಲ್ಲ. ಹುಟ್ಟೊಂದು ಈರುಳ್ಳಿ ಪುಟಾಣಿ ಮಕ್ಕಳೇ, ದೇವನೊಬ್ಬನಿರುವ ಅವನೆಲ್ಲ ನೋಡುತ್ತಿರುವ, ಅವನ ನೆರಳಲ್ಲಿರುವ ನಾವೆಲ್ಲ ಒಂದೇ ಎನ್ನುವ. ಹುಟ್ಟೊಂದು ಈರುಳ್ಳಿ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಹುಟ್ಟೊಂದು ಈರುಳ್ಳಿ. ಇವಾಗ ಭಾಳ ಇದೆ, ಅದರಲ್ಲೇ ಆ ಸ್ಟ್ಯಾಂಡೇ ಹೇಳ್ತೀನಿ. ನೆಹರು ಗಾಂಧಿಯಂತೆ ನಿಮ್ಮಲ್ಲಿ ಯಾರು ಹಿಹರು, ನೆಹರು ಗಾಂಧಿಯಂತೆ ನಿಮ್ಮಲ್ಲಿ ಯಾರು ಹಿಹರು. ಝಾನ್ಸಿ ರಾಣಿ ಲಕ್ಷ್ಮಿ ಕಸ್ತೂರಿ ಬಾಯಿ ಯಾರು, ಝಾನ್ಸಿ ರಾಣಿ ಲಕ್ಷ್ಮಿ ಕಸ್ತೂರಿ ಬಾಯಿ ಯಾರು. ಹುಟ್ಟೊಂದು ಈರುಳ್ಳಿ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಹುಟ್ಟೊಂದು ಈರುಳ್ಳಿ ಪುಟಾಣಿ ಮಕ್ಕಳೇ. ವರ್ಷದ ಕೆಳಗೆ ನಾನೊಬ್ಬ ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದು. ಕೇಳಿದ್ರಾ, ಹೋಗಿದ್ರಾ, ನೋಡಿದ್ರಾ? ಈಗೆಲ್ಲಿದೆ? ಹೋಗ್ತಿದ್ದಂಗೆ ಇಷ್ಟು ಜನ ಇದ್ರಲ್ಲ, ನಾನು ಮೊನ್ನೆ ಕೇಳಿದೆ, ಸುರೇಶ್ ನಿಮಗಲ್ಲಪ್ಪ ಕೇಳಿಸ್ಕೊಂಡಲ್ಲ, ಇಲ್ಲಿ ಒಳ್ಳೇದು ಹೇಳಪ್ಪ, ಯಾರು ಲಾಸ್ಟ್? ರಂಗನಾಥ್, ಏನು ಮಾಡ್ತಾ ಇದ್ದೀನಿ? ತಿಂಗಳ ಕಡೆ ಎಲ್ಲಿ ಯಾವ ಕೆಲಸ ನೋಡಿ. ಹೀಗೆ ಇಂಥ ಅನೇಕ ವಿಷಯಗಳನ್ನು ಡಾಕ್ಟರ್ ಏನು ಹೇಳ್ತಾರೆ, ನೀನು ಇಲ್ಲಿ ನೀನು ಅಂತ ಹೇಳೋಣ, ಎಲ್ಲರೂ ನಿಮ್ಗೆ ಅನ್ವಯಿಸ್ತದದು. ನೀನು ನನ್ನನ್ನು ತಲೆ ತಗ್ಗಿಸಿ ನೋಡು,
ನೀನು ನನ್ನನ್ನು ತಲೆ ತಗ್ಗಿಸಿ ನೋಡು, ನಾನು ನಿನ್ನನ್ನು ಜೀವನ ಪರ್ಯಂತ ತಲೆ ಎತ್ತಿ ಓಡಾಡಂಗೆ ಮಾಡ್ತೀನಿ ಅಂತ ನನಗೆ. ಯಾರು ಹೇಳಿದ್ದನ್ನ? ಯಾರೋ ಅಯ್ಯಲ್ಲ ಬಿಡೋಣ. ವಿದ್ಯಾರ್ಥಿಗಳೇ, ಓದುಗರೇ, ನೀವು ನನ್ನನ್ನು ತಲೆ ತಗ್ಗಿಸಿ ನೋಡಿ ಅಂದರೆ ಓದಿ ತಲೆ ತಗ್ಗಿಸಿ ನೋಡೋದಂದ್ರೆ ಹೋಗರು ಹೇಳಿದ್ರಂತೆ ಎಟ್ಲ ಬೀಳುತ್ತೆ ನೋಡಿ ಉಗುಳಂತ, ನೋಡಿದಂತೆ ಮತ್ತೆ ಉಗುಳಿದೆ. ಹಂಗೆ ನೀವು ತಲೆ ತೆಗೆಸಿ ನೋಡು ಅಂತಂದ್ರೆ ತಲೆ ತೆಗೆಸಿ ನೋಡೋದಲ್ಲ, ಓದಬೇಕು, ಪುಸ್ತಕನ ಓದಬೇಕು. ಓದಿದರೆ ಮುಂದೆ ನನ್ನ ಹಾಗೆ ತಲೆ ಎತ್ತಿ ನಿಲ್ಲಾಗಿ ಮಾಡ್ತದೆ. ಇವತ್ತು ರಾತ್ರಿ 12 ಗಂಟೆವರೆಗೆ ಎದ್ದಿರ್ತೀನಿ, 5ವರೆಗೆ ಮಲಗಿದ ಮೇಲೆ 5ವರೆಗೆ ಎದ್ದೇಳ್ತೀನಿ. ನಾನು ಕಲ್ತೀನಿ, ನಾನೇನಾದ್ರು ಮತ್ತೆ ನೌಕರಿಗೆ ಹೋಗ್ಬೇಕಾಗಿದೆಯಾ? ನನ್ನ ಮಕ್ಕಳು ನನ್ನಾಗ ಆಗಬಾರ್ದು ಅಂತೇಳಿ ಎತ್ತಾಗಿ ತೋತ್ತಾಗಿ ಎತ್ತರದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಬಡಿರದ ಸರ್ವದಿಂದ ಗುರುವಿನ ಗುಲಾಮನಾಗುವ ತನಕ ದೊರೆಯದ ನಮ್ಮ. ನಿಮ್ಮ ಹೊಟ್ಟೆ ತುಂಬಬೇಕಂದ್ರೆ ನೀವು ನತ್ತಿ ಇದ್ದನೋ ಹೇಳಿ ಗಟ್ಟಿಯಾಗಿ, ನತ್ತಿ ಇದ್ದನೋ ಯಾಕೆ ಓದಕ್ಕೆ ಇಷ್ಟ ಇದ್ದಂಗಿಲ್ಲ. ನೀವು ಹೇಳ್ತೀರಿ ಕುಡಿಬೇಕು, ನತ್ತಿ ಇದ್ದನು. ಅದಕ್ಕೆ ನನಗಿನ ಪರಿಸ್ಥಿತಿ, ನನ್ನ ಮಗ ಇನ್ನೊಬ್ಬರ ಮನೆ ಓದ್ಸಕ್ಕೆ ಏನಾಗಿದೆ ಇವತ್ತು ಗೊತ್ತಿದೆಯಾ? ಮತ್ತೆ ಒಬ್ಬ ಜವಾನನ ಮಗ ಅದನ್ನು ಸಾಧನೆ ಮಾಡಿದನಲ್ಲ, ಬಾರ್ದು ಕುಂಟು ನೆಪ ಹಾಕ್ಬಾರ್ದು. ಆ ಕಾರಣಕ್ಕೋಸ್ಕರ ಓದೋದ ಕಡೆ ನನಗೆ ಮಾತನ್ನು ಹೇಳ್ತೀನಿ. ಅವರ್ ಏಮ್ ಅಟ್ ದ ಮೂನ್, ಅಟ್ಲೀಸ್ಟ್ ಯು ವಿಲ್ ರೀಚ್ ದ ಸ್ಟಾರ್. ನಿಮ್ಮ ಗುರಿ ಅಂತ. ಹಾಗಾಗಿ ನಾನು ಬರಬೇಕಾದ್ರೆ ತುಂಬ ಬೋರ್ಡನ್ನು ಸಾವಿನ ಚಿಂತೆಯನ್ನು ಬಿಟ್ಟು ಮನೆಗೆ ಬಂದು ಒಂದು ಪುಸ್ತಕ ಬರೀತಾನೆ. ಯಾವ ಪುಸ್ತಕ ಬರೀತಾನೆ ಅಂದರೆ ಮಂಕೇಶ್ ಬ್ರಹ್ಮರವರೇ, ಅವನು ಬರೆದ ಪುಸ್ತಕದ ಹೆಸರೇನು ಗೊತ್ತಾ? ನಾನು ಯಾಕೆ ಸಾಯಲಿ ಅಂತ ಬರೆದ. ನಾನು ಯಾಕೆ ಸಾಯಲಿ ಅಂತ ಬರೆದ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅಣ್ಣಾ ಹಜಾರೆ. ಹೆಸರು ಕೇಳಿದ್ರ? ಆ ಅಣ್ಣಾ ಹಜಾರೆ ಜೀವನದಲ್ಲಿ ನಡೆದಂಥ ಸತ್ಯ ಘಟನೆ. ಮುಂದೆ ಏನಾದವರು ಭಾರತ ದೇಶವನ್ನು ಭ್ರಷ್ಟಾಚಾರ ಮುಕ್ತ ದೇಶವನ್ನಾಗಿ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡಿದ ಮುಖ್ಯಸ್ಥ. ಅವ್ರ ಜೊತೆಗೆ ಅರವಿಂದ ಕೇಜ್ರಿವಾಲ್ ಅವ್ರ ಸಂಸ್ಥೆಯಲ್ಲಿದ್ದಂಥ ಇಂಥ 10 ಹಲವು ಈ ದೇಶದ ನಾಯಕರಲ್ಲಿ ಸೇರ್ತಾರೆ. ಭ್ರಷ್ಟಾಚಾರ ಮುಕ್ತ ಹೋರಾಡ್ತಾರೆ, ಗೆಲುವು ಸಾಧಿಸ್ತಾರೆ. ಅವರ ಒಂದು ಸಂಸ್ಥೆಯನ್ನು ಆಡಳಿತ ಪಕ್ಷಗಳು ಗೌರವಿಸ್ತವೆ. ಈ ರೀತಿಯಾಗಿ ಇದು ಪುಸ್ತಕದ ಕತೆ, ಓದಿನ ಕತೆ. ವಿದ್ಯಾರ್ಥಿ ದೆಸೆಯಲ್ಲಿ ಇದನ್ನು ನೀವು ಸದುಪಯೋಗ, ನಿಮ್ಮ ಭವಿಷ್ಯ ಬಂಗಾರವಾಗಲಿ ಅಂತ ಹೇಳಕ್ಕೆ ಬಯಸಿ ಇವತ್ತು ತುಂಬ ಸಂತೋಷ ಆಗಿದೆ ನನಗೆ. ಭಾಳ ದಿನ ಆಗಿದೆ. ಇನ್ನೊಂದು ಲಾಸ್ಟ್ ಹೇಳಿ ಮುಗಿಸ್ಬಿಡ್ತೀನಿ. ಹೇಳ್ಬೋದಾ? ನಾನು ಕಳೆದ ಒಂದು ಅರ್ಧ ಗಂಟೆ ಬಿಟ್ಟು ಕಾಲು ಗಂಟೆ ಸಮಯ ಕಳೆಯೋಕೆ ಅವ್ರ ಕೈಲಿ ಆಗ್ತಾ ಇರಲಿಲ್ಲ. ಅದಕ್ಕೆ ಆ ಕಡೆ ಈ ಕಡೆ ರೈಲ್ವೆ ಸ್ಟೇಷನ್ ಫುಟ್ಪಾತ್ ಮೇಲೆ ಹರಿದಾಡ್ತಾ ಇದ್ರಂತೆ. ಅವರಿಗೆ ಕಣ್ಣಿಗೆ ಒಂದು ರೈಲ್ವೆ ಸ್ಟೇಷನಲ್ಲಿ ಪುಸ್ತಕದ ಮಳಿಗೆ ಕಾಣ್ತಂತೆ. ಎಲ್ಲೋ ಜೋಬ್ನಿಗೆ ಸಾಯಕ್ಕೆ ಬಂದಿರೋ ವ್ಯಕ್ತಿ ದುಡ್ಡಾಗಿ ಇಟ್ಕೊಂಡ್ಬರ್ತಾನೆ. ಜೋಬ್ ಮುಟ್ಟು ನೋಡಿದ್ರೆ ಎಲ್ಲ ಚಿಲ್ಲರೆ ಕಾಸಿತ್ತಂತೆ. ಆ ಕಾಸು ಕೊಟ್ಟು ಒಂದು ಪುಸ್ತಕ ತಗೊಳ್ತೀನಿ, ಓದಕ್ಕೆ ಅಂತ ಕೂತ್ಕೊಳ್ತೀನಿ. ಈ ಕಡೆಯಿಂದ 15 ನಿಮಿಷಕ್ಕೆ ಅಂದರೆ 1/4 ಗಂಟೆಗೆ ಟ್ರೈನ್ ಬರ್ತದೆ ಅಂತ ಹೇಳಿದ್ರಲ್ಲ, ಈ ಕಡೆಯಿಂದ ಅರ್ಧ ಗಂಟೆಗೆ ಅಂತ ಹೇಳಿದ್ರಲ್ಲ, ಈ ಕಡೆಯಿಂದನೂ 6-7 ಟ್ರೈನ್ ಹೋಗಿದ್ದಾವೆ, ಆ ಕಡೆಯಿಂದನೂ 6-7 ಹೋಗಿದ್ದಾವೆ. ಆದರೂ ಆತ ಓದಿನಲ್ಲಿ ಮಗ್ನ ಆಗಿದ್ದಂತೆ. ಅಷ್ಟೊತ್ತಿಗೆ ಯಾತಕ್ಕೋಸ್ಕರ ಬಂದಿದ್ದ? ಸಾಯಕ್ಕೋಸ್ಕರ. ಆದರೆ ಆ ಪುಸ್ತಕ ಓದಿದ ಮೇಲೆ ಸಾವಿನ ಚಿಂತೆಯನ್ನು ಬಿಟ್ಬಿಟ್ಟು ಕೇಳಿದ್ರಾ, ಹೋಗಿದ್ರಾ, ನೋಡಿದ್ರಾ? ಈಗೆಲ್ಲಿದೆ? ಹೋಗ್ತಿದ್ದಂಗೆ ಅಲ್ಲಿ ಇಷ್ಟು ಜನ ಇದ್ರಲ್ಲ, ನಾನು ಮೊನ್ನೆ ಕೇಳಿದೆ, ಸುರೇಶ್ ನಿಮಗಲ್ಲಪ್ಪ ಕೇಳಿಸ್ಕೊಂಡಲ್ಲ, ಇಲ್ಲಿ ಒಳ್ಳೇದು
ಹೇಳಪ್ಪ, ಯಾರು ಲಾಸ್ಟ್? ರಂಗನಾಥ್, ಏನು ಮಾಡ್ತಾ ಇದ್ದೀನಿ? ತಿಂಗಳ ಕಳೆ ಎಲ್ಲಿ, ಯಾವ ಕೆಲಸ? ನೋಡಿ, ಹೀಗೆ ಇಂಥ ಅನೇಕ ವಿಷಯಗಳನ್ನು ಡಾಕ್ಟರ್ ಏನು ಹೇಳ್ತಾರೆ, ನೀನು ಇಲ್ಲಿ ನೀನು ಅಂತ ಹೇಳೋಣ, ಎಲ್ಲರೂ ನಿಮ್ಗೆ ಅನ್ವಯಿಸ್ತದೆ ಅದು. ನೀನು ನನ್ನನ್ನು ತಲೆ ತಗ್ಗಿಸಿ ನೋಡು, ನೀನು ನನ್ನನ್ನು ತಲೆ ತಗ್ಗಿಸಿ ನೋಡು, ನಾನು ನಿನ್ನನ್ನು ಜೀವನ ಪರ್ಯಂತ ತಲೆ ಎತ್ತಿ ಓಡಾಡಂಗೆ ಮಾಡ್ತೀನಿ ಅಂತ ಅನ್ಕೊಂಡು. ಯಾರು ಹೇಳಿದ್ದನ್ನ? ಯಾರೋ ಬಿಡೋಣ. ವಿದ್ಯಾರ್ಥಿಗಳೇ, ಓದುಗರೇ, ನೀವು ನನ್ನನ್ನು ತಲೆ ತಗ್ಗಿಸಿ ನೋಡಿ ಅಂದರೆ ಓದಿ ತಲೆ ತಗ್ಗಿಸಿ ನೋಡೋದಂದ್ರೆ ಹೋಗರು ಹೇಳಿದ್ರಂತೆ ಎತ್ಲ ಬೀಳುತ್ತೆ ನೋಡಿ ಉಗುಳಂತ, ನೋಡಿದಂತೆ ಮತ್ತೆ ಉಗುಳಿದ್ವಿ. ಹಂಗೆ ನೀವು ತಲೆ ತಗ್ಗಿಸಿ ನೋಡು ಅಂತಂದ್ರೆ ತಲೆ ತಗ್ಗಿಸಿ ನೋಡೋದಲ್ಲ, ಓದಬೇಕು, ಪುಸ್ತಕನ ಓದಬೇಕು. ಓದಿದರೆ ಮುಂದೆ ನನ್ನ ಹಾಗೆ ತಲೆ ಎತ್ತಿ ನಿಲ್ಲಾಗಿ ಮಾಡ್ತದೆ. ಇವತ್ತು ರಾತ್ರಿ 12 ಗಂಟೆವರೆಗೆ ಎದ್ದಿರ್ತೀನಿ, 5ವರೆಗೆ ಮಲಗಿದ ಮೇಲೆ 5ವರೆಗೆ ಎದ್ದೇಳ್ತೀನಿ. ನಾನು ಕಲ್ತೀನಿ, ನಾನೇನಾದ್ರು ಮತ್ತೆ ನೌಕರಿಗೆ ಹೋಗ್ಬೇಕಾಗಿದೆಯಾ? ನನ್ನ ಮಕ್ಕಳು ನನ್ನ ಆಗ ಆಗಬಾರ್ದು ಅಂತೇಳಿ ಎತ್ತಾಗಿ ತೋತ್ತಾಗಿ ಎತ್ತರದ ಗಿಡವಾಗಿ ಮತ್ತೆ ಪಾದದ ಕೆಳವಾಗಿ ಗುರುವಿನ ಬಡಿರದ ಸರ್ವಜ್ಞ, ಗುರುವಿನ ಗುಲಾಮನಾಗುವ ತನಕ ದೊರೆಯದ ನಮ್ಮ. ನಿಮ್ಮ ಹೊಟ್ಟೆ ತುಂಬಬೇಕಂದ್ರೆ ನೀವು ನತ್ತಿ ಇದ್ದನೋ ಹೇಳಿ ಗಟ್ಟಿಯಾಗಿ, ನತ್ತಿ ಇದ್ದನೋ ಯಾಕೆ ಓದಕ್ಕೆ ಇಷ್ಟನೇ ಇದ್ದಂಗಿಲ್ಲ. ನೀವು ಹೇಳ್ತೀರಿ ಕುರಿಬೇಕು, ನತ್ತಿ ಇದ್ದನು. ಅದಕ್ಕೆ ನನಗಿನ ಪರಿಸ್ಥಿತಿ, ನನ್ನ ಮಗ ಇನ್ನೊಬ್ಬರ ಮನೆ ಓದ್ಸಕ್ಕೆ ಏನಾಗಿದೆ ಇವತ್ತು ಗೊತ್ತಿದೆಯಾ? ಮತ್ತೆ ಒಬ್ಬ ಜವಾನನ ಮಗ ಅದನ್ನು ಸಾಧನೆ ಮಾಡಿದನಲ್ಲ, ಬಾರ್ದು ಕುಂಟು ನೆಪ ಹಾಕ್ಬಾರ್ದು. ಆ ಕಾರಣಕ್ಕೋಸ್ಕರ ಓದೋದ್ ಕಡೆ ನಾನು ಈಗ ಮಾತನ್ನು ಹೇಳ್ತೀನಿ. ಅವರ್ ಏಮ್ ಅಟ್ ದ ಮೂನ್, ಅಟ್ ಲೀಸ್ಟ್ ಯು ವಿಲ್ ರೀಚ್ ದ ಸ್ಟಾರ್. ನಿಮ್ಮ ಗುರಿ ಅಂತ. ಹಾಗಾಗಿ ನಾನು ಬರಬೇಕಾದ್ರೆ ತುಂಬ ಬೋರ್ಡನ್ನು ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ನಡೆಸುತ್ತದೆ. ಇದ್ರ ಯಾಕೆ ನಾನು ನಿಂತಿದೆ? ಸರಿ ಇದ್ದರೆ ಪುಸ್ತಕ ಸುಟ್ಟು ಬರಿ ಅಂತಾರೆ. ಮಸ್ತಕ ಯಾವುದು? ತಲೆ, ಜ್ಞಾನ, ಮೆದುಳು ಸರಿ ಇದ್ದರೆ 500 ಪುಟದ ಪುಸ್ತಕವನ್ನು ಸುಟ್ಟು ಬರಿಬೋದಂತೆ. ವಿನೋದ ಇರಬೇಕು, ತಮಾಷೆ ಇರಬೇಕು, ಸಂಗೀತ ಇರಬೇಕು, ನಟನೆ ಇರಬೇಕು, ನವರಸದ ತುಂಬಿದ ಬದುಕಿರಬೇಕು. ಅದಾದಾಗ ಮಾತ್ರ ಜೀವನ ಸಾರ್ಥಕ. ಅದೆಲ್ಲ ಏನೇ ಇದ್ದರೂ ಉಪ್ಪಿನಕಾಯಿ ಆಗಿರಬೇಕು, ಓದು ಮಾತ್ರ ಊಟ ಆಗಿರಬೇಕು. ಮುಂದೆ ಆ ರೀತಿ ಇದ್ದರೆ ಜನನಿ ಜನ್ಮಭೂಮಿ ಚ ಸ್ವರ್ಗಾದಪಿ ಗಣೇಶಿ ಅನ್ನೋ ರೀತಿಯಲ್ಲಿ ಜನ್ಮ ಕೊಟ್ಟ ತಾಯಿಗೂ, ಜನ್ಮ ಕೊಟ್ಟ ನಾಡಿಗೂ, ಜನ್ಮ ಕೊಟ್ಟ ಜಾತಿಗೂ ನಾವು ಹೆಸರು ತರಂಥ ಮಕ್ಕಳಾಗ್ತೀವಿ ಅನ್ನೋ ಮಾತುಗಳನ್ನು ಹೇಳಕ್ಕೆ ಬಯಸಿ, ಈಗ ಏನು ಪ್ರಥಮ ಮತ್ತು ದ್ವಿತೀಯ ಪದವಿ ವಿದ್ಯಾರ್ಥಿಗಳಿಂದ ಅಂದರೆ ಮಾಡಿರೋ ತಪ್ಪನ್ನು ತಿಳ್ಕೊಳ್ಳುವಂಥ ಶಕ್ತಿ ವಿದ್ಯಾವಂತರಿಗೆ. ಹಾಗಾಗಿ ಈ ಸಂಸ್ಕಾರ ಕೊಡ್ತಾ ಹೋದಲ್ಲ, ವಿದ್ಯೆದ ರಾತಿಗಳಿಗೆ ವಿದ್ಯಾವಂತರಾದ ನಿಮಗೆ ತಕ್ಷಣ ಇರ್ಬೋದು ನಿಮ್ಮ ವಿಧಿಯ ಇವನು ವಿದ್ಯಾವಂತ ಅಂತ ತೋರಿಸ್ತಾರೆ. ವಿದ್ಯೆದ ರಾತಿ ವಿನಯ ಜಾತಿ ಪಾತ್ರ. ನಿಮ್ಮ ವಿಧಿಯ ಸಮಾಜದಲ್ಲಿ ಗೌರವವನ್ನು ತಂದುಕೊಳ್ಳಿ. ಈ ವಿದ್ಯೆಯಿಂದ ವಿನಯ, ವಿನಯದಿಂದ ಸಮಾಜದಲ್ಲಿ ಸ್ಥಾನಮಾನ, ಅದರಿಂದ ಧರ್ಮ, ಸಂಪತ್ತು, ಸತ್, ಸುಖ ಇವೆಲ್ಲ ವಿದ್ಯೆಯಲ್ಲಿದೆ. ಹಾಗಾದರೆ ಇಂಥ ಸಂಸ್ಕೃತ ಯಾವ ಸಂಸ್ಕಾರಯುಕ್ತವಾಗಿರ್ತಕ್ಕಂಥ ವಿದ್ಯೆ ನಮಗೆ ಬೇಕೋ ಬೇಡ? ಅದು ಎಲ್ಲಿ ಸಿಗ್ತದೆ? ಯಾವ ಅಂಗಡಿಯಲ್ಲಿ ಸಿಗೋದಲ್ಲ, ಎಲ್ಲಿ ಸಿಗ್ತದೆ? ಶಾಲಾ ಗುಡಿಯಲ್ಲಿ ಸಿಗ್ತದೆ. ಅದನ್ನು ಕೊಡೋರು ಯಾವ? ಪುಸ್ತಕನ ತೆರೆ ಕೆಳಗೆ ಇಟ್ಕೊಂಡ್ಬಿಟ್ರೆ ಮುಗಿದೋಯ್ತಾ? ಅದಕ್ಕೆ ಒಂದು ಲೈಬ್ರರಿ ಮಾಡಿದ್ವಿ. ನೋಡಿ, ಈ ಮಾತನ್ನು ಎಲ್ಲರೂ ಬರ್ಕೋಬೇಕು. ಪುಸ್ತಕ ಇದೆಯೋ ಇದ್ದಂಗಿಲ್ಲ ಅನಿಸ್ತದೆ. ಇಲ್ಲೊಂದು ಲೈಬ್ರರಿ ಇದೆ ನೋಡಿ, ಇದರಲ್ಲಿ ಜಗಳೂರಿನಲ್ಲಿ ವಿಡಿಯೋ ಬಿಟ್ಟರೆ ಎಲ್ಲ ಗಮನಿಸ್ತೀನಿ ನಾನು. ಅದನ್ನು ಸಂಸ್ಕಾರ ಅಂತಾರೆ.
ಕಸನ ರಸ ಮಾಡೋದು ಅಂತಾರೆ. ಅದಕ್ಕೆ ರವಿ ಕಾಣದ್ದು ಕವಿ ಕಂಡ ಅಂತಾರೆ. ಅದಕ್ಕೂ ಭಾಳ ದಿನ ಆಗಿತ್ತು ನನಗೆ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿದ, ಅದಕ್ಕೋಸ್ಕರ ನಾನು ಮಾಡ್ತೀನಿ. ತಿಂಗಳಿಗೊಂದ್ಸರಿ ಇಲ್ಲಿ ಬರ್ತೀನಿ, ಯಾರು ಸಿಗ್ತಾರೆ ಹೋಗ್ತೀನಿ, ಅಲ್ಲಿ ಕೂತ್ಕೊಂಡು ಕೇಳ್ತೀನಿ. ಯಾಕಂದರೆ ನನಗೆ ದಾಹ ಇದೆ, ಕಲಿಕೆಯ ದಾಹ ಇದೆ. ಕಲಿತು ನಾನು ಏನಾಗಬೇಕಾಗಿಲ್ಲ, ಆದರೆ ನನ್ನ ಬದುಕನ್ನು ನಾನು ಎಲ್ಲೋ ಒಂದು ಕಡೆ ಸಂಸ್ಕಾರಿತವಾಗಿ ಬದುಕಬೇಕಾಗಿದೆ, ತಿಳ್ಕೋಬೇಕಾಗಿದೆ. ಹಾಗಾಗಿ ರವಿ ಕಂಡ ಮನೆ ಮುಂದೆ ಈಗಾಗಲೇ ಈ ಕಾಲೇಜ್ ಮುಂದೆ ಕೆಲವು ಅವನು ಓಡಾಡ್ತಾ ಒಂದು ಮಲ್ಲಿಗೆ ಹೆಂಟನ್ನು ನೋಡಿ ಒಂದು 3-4 ರೌಂಡ್ ಓಡೋದಂತೆ. ಮೊಗ್ಗಾಗಿದ್ದು ಹೂವಾತಂತೆ, ಅದು ಸಹಜ. ಆದರೆ ಎಲ್ಲರೂ ನೋಡ್ತೀವಿ ಮಗ್ಗಿ ಆಲೋಚನೆ ಬಂದು. ಈಗ 2-3 ನಿಮಿಷದಲ್ಲಿ ನನಗೆ ಒಂದು 4 ರೌಂಡ್ ಹೊಡೆದೆ, ಮೊಗ್ಗಾಗಿತ್ತು ಹೂವು ಆವಾಗ ಅಂತೇಳಿ ಅದ್ರ ಮೇಲೆ ಒಂದು ಕವನ ಬರೀತಾನೆ. ಏನು ಕವನ ಬರೀತಾನೆ? ಪ್ರಾಸಬದ್ಧವಾಗಿರ್ತಾನೆ. ಒಂದೇ ದಿನದ ಜೀವನ ಆದರೂ ಪಾವನ, ನನ್ನ ಮನೆಯ ನಂದನ, ನಿನಗೆ ನನ್ನ ವಂದನ. ನೀವು ಹೇಳಿದ್ರಲ್ಲ, ನಿಮ್ಮನ್ನು 3 ದಿನ ಹಿಂಗೆ ಹೇಳ್ತಿರ್ತೇನೆ. ನನಗೆ ಊಟ, ದಿನನಿತ್ಯದ ಕೆಲಸ ಕಾರ್ಯಗಳೆಲ್ಲ ಶಿಕ್ಷಕ ಆದಂತನು ನಿಮ್ಮನ್ನು ಪಾಠ ಎಷ್ಟು ಗಂಟೆ ಮಾಡಿದೆ ಅನ್ನೋದು ಮುಖ್ಯ ಅಲ್ಲ, ನಿಮ್ಮನ್ನು ಏಕಾಗ್ರತೆಯನ್ನು ಸೆಳೆದಿಟ್ಟು ಪಾಠ ಮಾಡೋದಿದೆಯಲ್ಲ. ಹಾಗಾಗಿ ನನಗೀಗ 63 ವರ್ಷ. ನಾನು ಆಡಿದ ಹಾಡು ವೈರಲಾಗಿದೆ, ಗುಟ್ಟೊಂದು ಹೇಳಲು ಪುಟ್ಟಾಡಿ ಕೇಳಿದ್ದೀರಾ? ಯಾಕೆ ವಾಡ ಹೇಳಿದಂದರೆ ಮುಂದೆ ನಾನೇನಂತ ಸಿಂಗರ್ ಅಲ್ಲ. ಗುಟ್ಟೊಂದು ಈರುವಿ ಪುಟಾಣಿ ಮಕ್ಕಳೇ, ದೇವನೊಬ್ಬನಿರುವ ಅವನೆಲ್ಲ ನೋಡುತ್ತಿರುವ, ಅವನ ನೆರಳಲ್ಲಿರುವ ನಾವೆಲ್ಲ ಒಂದೇ ಎನ್ನುವ. ಗುಟ್ಟೊಂದು ಹೀರುವಿ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಗುಟ್ಟೊಂದು ಹೀರುವಿ. ಇವಾಗ ಭಾಳ ಇದೆ, ಅಷ್ಟೇ ಹೇಳ್ತೀನಿ. ನೆಹರು ಗಾಂಧಿಯಂತೆ ನಿಮ್ಮಲ್ಲಿ ಯಾರು ಹಿಹರು, ನೆಹರು ಗಾಂಧಿಯಂತೆ ನಿಮ್ಮಲ್ಲಿ ಯಾರು ಹಿಹರು. ಝಾನ್ಸಿ ರಾಣಿ ಲಕ್ಷ್ಮಿ ಕಸ್ತೂರಿ ಬಾಯಿ ಯಾರು, ಝಾನ್ಸಿ ರಾಣಿ ಲಕ್ಷ್ಮಿ ಕಸ್ತೂರಿ ಬಾಯಿ ಯಾರು. ಹುಟ್ಟೊಂದು ಹೇಳುವಿ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಹುಟ್ಟೊಂದು ಹೇಳುವಿ ಪುಟಾಣಿ ಮಕ್ಕಳೇ. ವರ್ಷದ ಕೆಳಗೆ ನಾನೊಬ್ಬ ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದೀನಿ. ನಾನು ನನ್ನ ಮಕ್ಕಳಿಗೆ ಹಾಕಿರ್ತಕ್ಕಂಥ ಶ್ರಮವನ್ನು ನನಗೆ ಹಾಕಿದರೆ ನಾನು ಇವತ್ತು ಉತ್ತಮವಾಗಿ ಒಂದು ಹುದ್ದೆಯಲ್ಲಿರ್ತಾ ಇದ್ದೆ. ಆದರೆ ಅವತ್ತಿನ ಬಡತನ, ಮಾರ್ಗದರ್ಶಕರ ಕೊರತೆ, ನನ್ನನ್ನು ತಿದ್ದಿ ತೀಡುವಂಥ, ಅದಕ್ಕೆ ನೀವು ಗಿಡವಾದಾಗ ಬಂದದ್ದು ಮರವಾದಾಗ ಬರಲಿದ್ದೆ, 3 ವರ್ಷದ ಬುದ್ಧಿ 3 ವರ್ಷದ ತನಕ, ಇವೆಲ್ಲ ಹುಡುಗಾಟ ಕೇಳಿದೆ. ವೇದ ಸುಳ್ಳಾದರೂ ಅದೇ ಸುಳ್ಳಾದ. ಹಾಗೆ ಭವಿಷ್ಯದಲ್ಲಿ ಕಲಿಸ್ಕೊಂಡಂಥ ನೀವುಗಳು ಇವತ್ತು ಭಾಳ ಸ್ಪರ್ಧಾತ್ಮಕ ಇಲ್ಲ. ನಮ್ಮ ಕಾಲದಲ್ಲಿ ಏನಿಲ್ಲ. ನಾನು ಸಣ್ಣ 7ನೇ ಕ್ಲಾಸು ಪಬ್ಲಿಕ್ ಇತ್ತು, ಅಲ್ಲಿ ಫೇಲ್ ಆಗಿದ್ದೆ. SSLCನಲ್ಲಿ ಫೇಲ್ ಆಗಿದ್ದೆ. ಪ್ರಥಮ ಪ್ರಯತ್ನದಲ್ಲಿ ಪಾಸ್ ಆದರೆ ದೊಡ್ಡ ಮಾರ್ಕ್ಸ್ ಕಾರ್ಡ್ ಬರ್ತಾಯಿತ್ತು. ಅಟೆಂಪ್ಟ್ ತಗೊಂಡು ಪಾಸ್ ಆದರೆ ಸಣ್ಣ ಮಾರ್ಕ್ಸ್ ಕಾರ್ಡ್ ಇರ್ತಾರೆ. ಈಗ ಎಲ್ರಿಗೂ ಒಂದೇ ಕೊಡ್ತಾರೆ. ನಾನು ಸಣ್ಣ ಮಾರ್ಕ್ಸ್ 218 ಮಾರ್ಕ್ಸ್ ತಗೊಂಡಿದ್ದೀನಿ. ಅದಾದಮೇಲೆ ಡಿಗ್ರಿಯಲ್ಲಿನ ಫೇಲ್ ಆಗಿದ್ದೀನಿ. ಮೊದಲನೇ ವರ್ಷ, 2ನೇ ವರ್ಷ ಡಿಗ್ರಿ ಕಂಪ್ಲೀಟ್ ಆಗಲಿಲ್ಲ.
ಹೀಗೆ ಸ್ಪರ್ಧೆ ಭಾಳ ಇದೆ ನಿಮಗೆಲ್ಲರಿಗೆ. ಒಂದು ಖುಷಿ ಏನಂದರೆ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿನಿಯರು ಭಾಳ ಇದ್ದಾರೆ. ಇವತ್ತು ಮೊಬೈಲಿನ ವ್ಯಾಮೋಹ ಅನಗತ್ಯವಾಗಿರ್ತಕ್ಕಂಥ ನಮ್ಮನ್ನು ಯಾವುದೋ ಕಡೆಗೆ ತಗೊಂಡೋಗಿ ಸೆಳೆಯುವಂಥ ಅನೇಕ ಒಂದು ಅಪ್ರಯೋಜಕವಾಗಿರ್ತಕ್ಕಂಥ ಅಂಶಗಳು ನಮ್ಮ ಮೇಲೆ ಪರಿಣಾಮ ಬೀರ್ತವೆ. ಅವನ್ನೆಲ್ಲವನ್ನು ಮೆಟ್ಟಿ ನಿಲ್ಲಬೇಕಾಗ್ತದೆ. ಪದವಿ ಅಂತಂದರೆ ನೀವಾಗಲೇ ಇಲ್ಲಿ ಪ್ರೌಢರು ನಿಮ್ಮದಾದಂಥ ವ್ಯಕ್ತಿತ್ವ ವಿಕಸನ ಆದಂಥ ಸಮಯ, ಜವಾಬ್ದಾರಿಗಳು ಇರ್ತವೆ. ಆ ಸಂದರ್ಭದಲ್ಲಿ ನೀವು ತಪಸ್ಸಿನ ರೀತಿಯಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ಇದು ಒಳ್ಳೆಯ ಕಾಲೇಜ್ ಇದೆ. ಇಲ್ಲಿ ಓದಿದಂಥವರು ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಹುದ್ದೆಗಳಿಗೆ ಹೋಗಿದ್ದಾರೆ. ದೊಡ್ಡ ಅಂಕ ನೀನೇ ಕತ್ತಿದ್ದೀವಿ. ಒಬ್ಬ ನಾನು 2 ಲಕ್ಷದ ಮತದಾರ ಆಗಿದ್ದೇನೆಂದರೆ ನನಗೆ ಗೊತ್ತಿಲ್ವ ಅಲ್ಲಿ ಏನಾಗ್ತದಂತ. ಅದ್ರ ಅನುಭವಿಸ್ತೀನಿ ನಾನು. ಹೋಗ್ತಿಂದ ನೀರು ಕುಡಿತಾನೆ. ಇತಿಮಿತಿನಲ್ಲಿ ಮಾತಾಡಪ್ಪ. ಪ್ರಾಂಶುಪಾಲರಿಗೆ ಹಂಗೆ ಹೇಳ್ತೀಯ? ಸರ್ವಜ್ಞ ಏನು ಹೇಳ್ದಂಗೆ ಕೇಳಿದೀಯ? ಯಾರಪ್ಪ ಸರ್ವಜ್ಞ? ಕಲಿಯೋದು ಭಾಳ ಇದೆ ಕಣಪ್ಪ. ಕಲ್ತ್ಕೊಂಡು ಮಾತಾಡೋರೆ, ಸತ್ಯ ಮಾತಾಡೋರನ್ನೇ ಗಾಂಧೀಜಿನ ಗುಂಡಿಟ್ಕೊಂತು ಈ ದೇಶ. ಮೈ ಮೇಲೆ ಬಟ್ಟೆ ಇಲ್ದಂಗೆ ಇರೋಂಥ ನೀವು ಸರ್ವಜ್ಞ ಅಂದ್ರೆ ಯಾರಪ್ಪ? ಸರ್ವರೊಳಗೆ ನುಡಿಗಂತು ವಿದ್ಯೆಯ ಪರ್ವತನಾದ ಅಂತ ಅವನು ಹೇಳ್ಕೊಡ್ತಾನೆ. ಏನಾಗಿಲ್ಲ, ಇದೊಂದು ತಿದ್ಕೊಳ್ಳೋಂಥ ಒಂದು 1982ರಲ್ಲಿ ಪ್ರಾರಂಭ ಆಗ್ತದೆ. ನಾನು ಈ ಕಾಲೇಜಿನ ಮೊದಲನೇ ಸಾಲಿನ ವಿದ್ಯಾರ್ಥಿ ಆಗಬೇಕಾಗಿತ್ತು, ಆದರೆ ಆಗಲಿಲ್ಲ. ಯಾಕಂತ ಹೇಳಿದರೆ ನಾನು 5ರಿಂದ 12ನೇ ತರಗತಿವರೆಗೆ ಅಂದರೆ PUC ಸೆಕೆಂಡ್ PUCವರೆಗೆ ಅರ್ಜಿ ಹಾಕಿದೆ. ಅಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಎಕನಾಮಿಕ್ಸ್ ಪ್ರಾಂಶುಪಾಲರಾಗಿರ್ತಕ್ಕಂಥ ಪಾಲಯ್ಯನವರು ಈ ಜಗಳೂರಿನಲ್ಲಿ ಓದಿದಂಥವ್ರಿಗೆ ಯಾರಿಗೂ ಸಹ ಚಿತ್ರದುರ್ಗ ಕಾಲೇಜಿನಲ್ಲಿ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂಥೇಳಿ ನಮಗೆಲ್ಲ ಅವಕಾಶ ಮಾಡಿಕೊಡಲಿಲ್ಲ. ಹಾಗಾಗಿ ಯಾಕಂತ ಹೇಳಿದರೆ ಆ ಬಾರಿನೇ ನಮ್ಮ ಸಮಾಜದ ಕಾಲೇಜ್ ಆಗಬೇಕಂತ ದೊಡ್ಡ ಹೋರಾಟ ಮಾಡಿ ಕಾಲೇಜನ್ನು ಕಟ್ಟಿದರು. ಕಾಲೇಜಲ್ಲಿ ಬೆಳಿಬೇಕು ಉಳಿಬೇಕು, ಮೊದಲೇ ಬಾರಿ ಸ್ಟ್ರೆಂತ್ ಇಲ್ಲದ್ರೆ ಎಲ್ಲೋ ಒಂದು ಕಡೆ ಅಪ್ರೂವಲ್ ಕ್ಯಾನ್ಸಲ್ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ದಾಖಲೆ ಇಲ್ಲ ಅಂತ ಕಾರಣಕ್ಕೆ ನಮಗೆ ತಡೆದ್ರು. ಆದರೂ ಹೊರಗಡೆ ಓದಬೇಕಂತ ಒಂದು ಆಸೆ ಇರೋದ್ರಿಂದ ನಾನು KDPS ಸಿಕ್ತು ನನಗೆ, ಇಂಗ್ಲೀಷ್ ಮೀಡಿಯಂ. ನಾನಿಲ್ಲಿ ಎಜುಕೇಷನ್ ವಿದ್ಯಾರ್ಥಿ PUCನಲ್ಲಿ. ಹಾಗಾಗಿ ಎಲ್ಲೋ ಒಂದು ಕಡೆ ನನ್ನ ಡಿಗ್ರಿ ಅಪೂರ್ಣ ಆಗೋದಕ್ಕೆ ಅದು ಒಂದು ಕಾರಣ. ಇಲ್ಲಾಂದರೆ ನಂದು ಒಂದು ಇತಿಹಾಸ ಇರ್ತಿತ್ತು. ನಾನು ಜಸ್ಟ್ ಇಲ್ಲಿ ನೆನಪು ಮಾಡೋಂಥ ಸಂದರ್ಭ ಬರೋದಕ್ಕೆ ನಾನು ನೆನಪು ಮಾಡಿಕೊಂಡೆ. ಅಲ್ಲಿಂದ ಇದು ಅನೇಕ ಏಳು ಬೀಳುಗಳ ನಡುವೆ ಒಂದು ಕಾಲದಲ್ಲಿ ಉಚ್ಚಿರಾಯ ಸ್ಥಿತಿಯಲ್ಲಿರ್ತಕ್ಕಂಥ ಈ ಕಾಲೇಜು ಇಲ್ಲಿ ಪದವಿ ಸರ್ಕಾರಿ ಪದವಿ ಕಾಲೇಜ್ ಬಂದಾದ ಮೇಲೆ ಸ್ಪರ್ಧೆ ದಾಖಲೆ ಸ್ಪರ್ಧೆ ಆದ ಸಂದರ್ಭದಲ್ಲಿ ಇವತ್ತು ವಿದ್ಯಾರ್ಥಿ ಸಂಖ್ಯೆಗಳು ಕಡಿಮೆ ಇದೆ ಅನ್ನೋಂಥದ್ದು ಗೊತ್ತಾಗಿದೆ. ಮುಂದೆ ಎಲ್ಲಿ ಯಾವ ಹಂತದಲ್ಲಿತ್ತೋ ಆ ಮಟ್ಟಕ್ಕೆ ಮತ್ತೆ ಬೆಳಿಬೇಕನ್ನೋಂಥದ್ದು ನನ್ನ ವೈಯಕ್ತಿಕವಾಗಿ ಶಾಸಕನಾಗಿ ಮತ್ತು ಎಲ್ಲ ನಿಮ್ಮ ಕನಸೇನಿದೆಯೋ ಅದು ನನಸಾಗಬೇಕು ಅನ್ನೋಂಥದ್ದು. ಹಾಗಾಗಿ ಪ್ರಾಂಶುಪಾಲವಾದಿಯಾಗಿ ಎಲ್ಲ ಉಪನ್ಯಾಸಕ ವರ್ಗದವರಿಗೂ ಮತ್ತು ನಮ್ಮ ಏನು ಸಮಾಜದ ಒಂದು ಬಾಡಿ ಇದೆಯೋ ಸಮಿತಿ ಇದೆಯೋ ಎಲ್ಲರಲ್ಲಿ ಕೇಳಿ ನಾವೆಲ್ಲ ಒಗ್ಗಟ್ಟಾಗಿ ಮಾಡಿದಾಗ ಮತ್ತೆ ಆ ಇತಿಹಾಸ ಮಾಡೋ ಕೆಲಸದಲ್ಲಿ ಅನುಮಾನ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಕೇಳಬೇಕಾಗ್ತದೆ. ಅದರ ನಂತರ ನಮ್ಮ ಬಾಡಿ ಮೀಟಿಂಗಲ್ಲಿ ಮಾತಾಡೋಣ. ಇವತ್ತು ಮಕ್ಕಳ ಬಗ್ಗೆ ನಾನು 4 ಮಾತುಗಳನ್ನು ಹೇಳಕ್ಕೆ ಬಯಸ್ತೀನಿ. ನಿಜವಾಗ್ಲೂ ವಿದ್ಯಾರ್ಥಿ ಜೀವನ ಅನ್ನೋಂಥ ವಿದ್ಯಾರ್ಥಿಗಳು ಕೇವಲ
ಸಿಲೆಬಸ್ಗೆ ಸೀಮಿತವಾಗಿ ವಿದ್ಯಾರ್ಥಿಗಳು ಕೇವಲ ಉದ್ಯೋಗಕ್ಕಾಗಿ, ವಿದ್ಯಾರ್ಥಿಗಳು ಕೇವಲ ಅಂಕ ಗಳಿಸೋದಕ್ಕೆ ಮಾತ್ರ ಅಧ್ಯಯನ ಮಾಡದೆ ವಿದ್ಯಾರ್ಥಿಗಳು ಹೋಗ್ತಾರೆ. ಇಲ್ಲ ಅಂತ ಹೇಳಿದರೆ ಅಂತ ಹೇಳಿದ್ದೀನಿ, ರಾಜಪರಾಧಿಯಾಗಿ ಹನುಮಂತಪರಾಧಿಯಾಗಿ ನಾವು 3 ಜನ ಒಂದೇ ಕಾಲೇಜಿನಲ್ಲಿ ಕೆಲಸ ಮಾಡಿದಂಥವ್ರು. ನಿವೃತ್ತರು ಭಾಳ ಇದ್ದಾರೆ. ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕುರ್ಚಿ ಬೇಡ, ಅಧಿಕಾರ ಬೇಡ, ಇನ್ನು ಯಾವುದೇ ಫಲಾಪೇಕ್ಷೆ ಇಲ್ಲ ನಮಗೆ. ನಮ್ಮ ಹಿರಿಯರು ಒಂದು ಸೇರು ರಾಗಿ ಜೋಳವನ್ನು ತಂದು ಕಟ್ಟಿ ಬೆಳೆಸಿದಂಥ ಈ ಸಮಾಜ, ಈ ಸಂಸ್ಥೆ ಉಳಿಬೇಕು, ಬೆಳಿಬೇಕು, ಮುಂದಿನ ಯುವ ಪೀಳಿಗೆಗೆ ದಾರಿದೀಪ ಆಗಬೇಕು, ಅದು ನನ್ನ ಕೆಲಸ. ಹಾಗಾಗಿ ಅದಕ್ಕೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾನು ನಮ್ಮ ರಾಜಪ್ಪರಿಗೆ ಹೇಳಿದ್ದೀನಿ, ಅಲ್ಲೆಲ್ಲ ಕೂತ್ಕೊಂಡು ಹರಟೆ ಮಾತುಗಳನ್ನು ಆಡೋದಕ್ಕಿಂತ ಇಲ್ಲಿ ಬಂದು ಅಲ್ಲಿ ಕುಡಿಯೋ ಟೀಯನ್ನು ಇಲ್ಲೇ ಕುಡಿಯೋಣ ಅಂತ ಮಾತಿದ್ವಿ. ಯಾಕಂದರೆ ಸಮಾಜ ನಮಗೇನು ಕೊಟ್ಟಿದೆ, ಸಮಾಜಕ್ಕೆ ನಾವೇನು ಕೊಟ್ಟಿದ್ವಿ ಅನ್ನೋಂಥದ್ದು. ಸ್ವಚ್ಛಗೊಳಿಸೋದ್ರಿಂದ ಶಾಸಕನಾಗಿ ನಾನು ಈ ಅಂಗಳವನ್ನು ಸ್ವಚ್ಛ ಮಾಡೋದರಿಂದ ಹಿಡಿದು ಇಲ್ಲಿ ಪ್ರತಿಯೊಂದು ವಿಷಯವನ್ನು ಗಮನಿಸುವಂಥ ಕೆಲಸ ನಾವು ಸಮಾಜದಲ್ಲಿ ಮಾಡಬೇಕಾಗ್ತದೆ. ಹಾಗಾಗಿ ನಾನು ಸಮಾಜಕ್ಕೆ ಮಾತು ಬಯಸ್ತೀನಿ. ಸುಮ್ಮನೆ ಅನಗತ್ಯವಾಗಿ ಜವಾಬ್ದಾರಿ ಸ್ಥಾನದ ಅಲ್ಲಿ ಕೂತಿರೋಂಥವ್ರಿಗೆ ಬೆಟ್ಟು ಮಾಡಿ ತೋರಿಸೋದಕ್ಕಿಂತ ಅವ್ರನ್ನ ಎಚ್ಚರಿಸೋಂಥ ಜಾಗ್ರತೆ ಎಲ್ಲ ಒಂದು ಕಡೆ ದಾರಿ ಬಿಟ್ಟಿದ್ದೆ. ಯಾಕೆ ಸಮಾಜ ಮಾಡಬಾರ್ದು? ಅದು ಬಿಟ್ಬಿಟ್ಟು ಅಲ್ಲಿ ಬೆಟ್ಟು ಮಾಡಿ ತೋರಿಸಿದ್ರೆ ಅನೇಕ ಸವಾಲುಗಳಿದ್ದಾವೆ, ಸವಾಲನ್ನು ಎದುರಿಸ್ತದೆ. ಅದ ನಂತರ ನಾವು ಅಲ್ಲಿ 4 ಗೋಡೆ ಮಧ್ಯೆ ನಾವೆಲ್ಲ ಮಾತನಾಡೋಣ ಅನ್ನೋಂಥ ಮಾತನ್ನು ಹೇಳಕ್ಕೆ ಬಯಸಿ, ಶಿಕ್ಷಣ ಅಂದರೆ ಏನು, ಅದರ ಮಹತ್ವ ಏನು ಅನ್ನೋಂಥದ್ದಾದರೆ ನಾವೆಲ್ಲ ಬಾಲ್ಯ ಯೌವನ ಗೃಹಸ್ಥಾಶ್ರಮವನ್ನು ಮಾಡಿ ಮುಪ್ಪಾದ ಮೇಲೆ ನಾವು ಕೇಳ್ತೀವಿ, ಊರು ದೂರ ಕಾಡು ಹತ್ರ, ಜಾತಿಶ್ರಮ. ಹಾಗಾಗಿ ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ, ವಿದ್ಯಾ ದದಾತಿ ವಿನಯಂ, ವಿದ್ಯೆ ದದಾತಿ ವಿನಯಂ, ವಿನಯ ದ್ಯಾತಿ ಪಾತ್ರಂ, ಪಾತ್ರತ್ವ ಧರ್ಮಾಪೋನ್ನತಿ ಧನ ಧರ್ಮಂ ಸತ್ಸುಖಂ. ಹಾಲಲ್ಲಿ ಏನೇನಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಹಾಲಲ್ಲಿ ಏನಿದೆ? ಹಾಲಿನಾಗ ಏನಿದೆ? ಮೊಸರಿದೆ. ನೆಕ್ಸ್ಟ್ ಏನಿದೆ? ಮಜ್ಜಿಗೆ ಇದೆ, ಬೆಣ್ಣೆ ಇದೆ, ತುಪ್ಪ ಇದೆ. ಹಾಗಾದರೆ ಕರೆದ ಹಾಲು ಕರೆದ ಹಂಗೆ ಇಟ್ಬಿಟ್ರೆ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಸಿಗ್ತದ? ಏನು ಮಾಡಬೇಕು? ತಪ್ಪು ಓದಿದಂಥವ್ರು ಮಾಡಿದರೆ ಅವನಿಗೆ ಕ್ಷಮೆ ಇಲ್ಲ. ಅವನ್ನೇನಂತಾರೆ, ನಿನ್ನೇನಂತಾರೆ, ಇಬ್ಬರು ಜಗಳ ಆಡ್ತಾರೆ, ಓದಿದವನು ಓದಿದವನು. ಬಂದುಬಿಟ್ಟು ನಾಳೆಯಿಂದ ಪರೀಕ್ಷೆ ಪ್ರಾರಂಭ ಆಗ್ತದೆ. ನಿಮ್ಮೆಲ್ಲ ಕನಸು ನನಸಾಗಲಿ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿ, ಈ ಓದಿದ ಕಾಲೇಜಿಗೆ ಹೆಸರು ತರಂಥ ಮಕ್ಕಳಾಗ್ರಿ ಅನ್ನೋ ನೀವು ಎಷ್ಟು ಇವತ್ತು ಖುಷಿಯಾಗಿ ಇವತ್ತು ಬಂದಿದ್ದೀರಿ. ಮತ್ತೆ ನಿಮ್ಮ ಜೀವನ ನನಸಿರೋದಿಲ್ಲ ಅಂತ ಹೇಳಕ್ಕೆ ಬಯಸಿ ನಾನು ಯಾವುದೋ ಅಷ್ಟೊಂದು ಮಾತನ್ನು ಹೇಳಿ ಮುಗಿಸ್ಬಿಡ್ತೀನಿ. ಪುಸ್ತಕಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದರೆ ಅನೇಕ ಬಾರಿ ನಾನು ಹೇಳಿದ್ದೀನಿ, ಇಲ್ಲಿನೂ ಹೇಳ್ತೀನಿ, ಮುಂದೆ ಅವ್ರು ಯಾರು ಅಂತ ಹೇಳ್ತೀನಿ. ಜೀವನದಲ್ಲಿ ಭಾಳ ಬೇಸರ ಆಗಿ ಈ ಜೀವನ ಸಾಕಾಗಿದೆ ಅಂಥೇಳಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಸಾಯಬೇಕು ಅಂತ ಹೋದ್ರಂತೆ. ಅಲ್ಲಿ ಹೋಗಿ ಸ್ಟೇಷನ್ ಮಾಸ್ಟರ್ ಕೇಳಿದ್ರಂತೆ, ಊರಿಗೆ ಹೆಸರು ತರಂಥ ಮಕ್ಕಳು ನೀವು ಆಗಲಿ ಅಂತ ಹೇಳಕ್ಕೆ ಬಯಸಿ, ಭವಿಷ್ಯದ ಮಕ್ಕಳು ನೀವಿರಲಿ. ಹಾಗಾಗಿ ನಾನು ಶಾಸಕನಾಗಿ ನನ್ನ ಋಣ ಇದೆ ಈ ಸಂಸ್ಥೆಗೆ, ಜನಾಂಗಕ್ಕೆ, ಈ ಕಾಲೇಜಿಗೆ. ಅದನ್ನು ನಾನು ಸಹ ಫಲಾಪೇಕ್ಷೆಯಿಂದಲೇ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಬಯಸಿ, ಹೇಳಿಕೆ ನಿಮ್ಮೆಲ್ಲರಿಗೂ ಮತ್ತು ಪ್ರಿಯ ವಿದ್ಯಾರ್ಥಿನಿಯರಿಗೂ, ಸಂಸ್ಥೆಯ ಎಲ್ಲ ಸಂಸ್ಥಾಪಕರಿಗೂ, ಅದೇ ರೀತಿ ಎಲ್ಲ ಆಡಳಿತ ಮಂಡಳಿಗಳು, ಉಪನ್ಯಾಸ ವರ್ಗಗಳು, ಪ್ರಾಂಶುಪಾಲರು,
ಸಮಾಜ ಮುಖಂಡರು ನಾನು ಮಾತ್ರ ಮುಗಿಸ್ತೇನೆ. ಒಳ್ಳೆಯದು. ಈ ವೇದಿಕೆ ಗೌರವಾನ್ವಿತ ಸನ್ಮಾನ್ಯ ಶಾಸಕರ ವಿದ್ಯಾರ್ಥಿ ಮಿತ್ರರೇ, ಮಾಧ್ಯಮ ಮಿತ್ರರೇ, ಇವತ್ತು ಬಹಳಷ್ಟು ಸಂತೋಷ ಆಗ್ತಾ ಇದೆ. ಕಾರಣ ಈ ಒಂದು ಸಮಾರಂಭ ಆಯ್ತಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಸಮಾಜದ ವಿಚಾರದ ಬಗ್ಗೆ, ಸಮಾಜದ ಆಗುಹೋಗುಗಳ ಬಗ್ಗೆ ಬಂದಂಥ ಸಂದರ್ಭಕ್ಕೆ ಈ ಅನಿರೀಕ್ಷಿತ ಕಾರ್ಯಕ್ರಮ ನೋಡಿ ಬಹಳಷ್ಟು ಸಂತೋಷ ಆಗ್ತದೆ. ವಿದ್ಯಾರ್ಥಿಗಳು ಕೆಲವು ಅನಿಸಿಕೆಗಳನ್ನು ಬಹಳ ಸಮರ್ಪಕವಾಗಿ ವಿಸ್ತರಿಸಿದರು. ಇವತ್ತು ಆರಂಭದಲ್ಲಿ ನಾವು ಹೇಳಬೇಕಾದ್ರೆ ನೋ ದೈ ಸೆಲ್ಫ್ ಅಂತ ನಾವು ಹೇಳ್ತೀವಿ. ಮೊದಲು ನಮ್ಮನ್ನು ನಾವು ತಿಳಿಬೇಕು, ನಮ್ಮನ್ನು ನಾವು ಹೊರೆ ಹಚ್ಚಬೇಕು, ನಮ್ಮನ್ನು ನಾವು ಬೆಳಗಬೇಕು. ಅದರ ಜೊತೆಗೆ ಈಗ ನಮ್ಮ ಸನ್ಮಾನ್ಯ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ನಿಮ್ಮಲ್ಲಿ ಇರ್ತಕ್ಕಂಥ ಚೇತನವನ್ನು ನೀವು ಏನು ಬೇಕಾದರೂ ಮಾಡಿದರೂ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ನಾವು ನಿರ್ವಹಿಸಬೇಕಾಗಿದೆ. ಅಂತ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯಾಗಿ ಸ್ಫೂರ್ತಿಯನ್ನು ಪಡೆದಕ್ಕಂಥ ಒಂದು ಶಕ್ತಿ ನಮ್ಮ ಸನ್ಮಾನ್ಯ ಶಾಸಕ ಅಳುತ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ. ಏರಿಯಾದಲ್ಲಿ ಮುಂದುವರೆದು ಈ ಅಭಿವೃದ್ಧಿಯ ಪದಕ್ಕೆ ಸಾಕ್ತಕ್ಕಂಥ ಸಾಮರ್ಥ್ಯ ಇವತ್ತು ನಮ್ಮ ಶಾಸಕರಿಗೆ. ಅದನ್ನ ಸದುಪಯೋಗಪಡಿಸಿಕೊಳ್ಳತಕ್ಕಂಥ ಸಾಮರ್ಥ್ಯ ಅಂತ ಕ್ರಿಯಾತ್ಮಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಇವತ್ತು ಪ್ರಾರಂಭ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ಕೂಡ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಈ ಕಾರ್ಯಕ್ರಮದ ಕುರಿತು ಮತ್ತು ಶಾಸಕರ ಕುರಿತು ಎನ್ ರಾಜಣ್ಣ ನಿವೃತ್ತ ಉಪನ್ಯಾಸಕರು ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಈಗ ಶ್ರೀ ಸನ್ಮಾನ್ಯ ಶಾಸಕರಾದ ಚಿಕ್ಕಮ್ಮನಟ್ಟಿ ಶ್ರೀಯುತ ಬಿ ದೇವೇಂದ್ರಪ್ಪ ಸರ್ ಅವರು ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಹಿತನುಡಿಗಳನ್ನು ನುಡಿಯಲು ಈ ಸ್ವಾಗತಿಸುತ್ತಿದ್ದೇನೆ. ನೀಡಿರ್ತಕ್ಕಂತಹ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಶಾಸಕರು ಬೇರೆ ಕಾರ್ಯನಿಮಿತ್ತ ಹೋಗುತ್ತಿರೋದ್ರಿಂದ ಮುಂದಿನ ಕಾರ್ಯಕ್ರಮ ಮುಂದುವರಿಯುತ್ತೆ. ಹಾಗಾಗಿ ಶಾಸಕರನ್ನ ಒಂದು ಬೀಳ್ಕೊಡುಗೆ ಮಾಡ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಮಾಡಿದ್ರಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಆಹ್ವಾನಿತರಾಗಿ ಬಂದಿರತಕ್ಕಂಥ ನಮ್ಮ ನೆಚ್ಚಿನ ಟಿ ಬಿ ದೇವೇಂದ್ರಪ್ಪ ಸರ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ವಿದ್ಯಾರ್ಥಿ ಪರವಾಗಿ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎಲ್ಲರೂ ಕೂಡ ಕಳಿಸ್ತೀವಿ. ಶಾಂತ ಸರ್ಕಳಿ ಶಾಂತ ಸರ್ಕಸ್ ಇವರು 9 ಗುರುವೃಂದದವರು ಇವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಸ್ಟೂಡೆಂಟ್ ಆಫ್ ದಿ ಇಯರ್ ಅವಾರ್ಡ್ SC1 ಸ್ಟೂಡೆಂಟ್ ಆಫ್ ದಿ ಇಯರ್ 2024-25. ಸ್ವಲ್ಪ ಇದನ್ನು ಬ್ರೈಟ್ನೆಸ್ ಮಾಡು.
ಆಮೇಲೆ ನೋಡೋಣ ಅಲ್ಲಿ